ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮಾರುತಿ ರಿಯಲ್ ಎಸ್ಟೇಟ್. ಫ್ರೆಂಡ್ಸ್, ನಾನು ಇವತ್ತು ತೋರಿಸ್ತಾ ಇರೋ ಏರಿಯಾ ಲೊಕೇಶನ್ ಬಂದ್ಬಿಟ್ಟು ಚಿಕ್ಕಬಿದರಕಲ್ಲು. ಈ ಚಿಕ್ಕಬಿದರಕಲ್ಲು ಎಲ್ಲಿ ಬರುತ್ತೆ ಅಂದರೆ ಬ್ಯಾಂಗ್ಳೂರು ನಾರ್ತು ತುಮಕೂರು ರೋಡ್ ಈ ಒಂದು ಏರಿಯಾದಲ್ಲಿ ಈ ಚಿಕ್ಕಬಿದರಕಲ್ಲು ಬರುತ್ತೆ. ನಿಮಗೆ ಈ ಕಡೆ ಯಾವುದು ವೈಟ್ ಫೀಲ್ಡು, ಕೆ ಆರ್ ಪುರಮ್ಮು, ಕೋರಮಂಗಲ, ಬಿ ಟಿ ಎಮ್ ಲೇಔಟು ಈ ಎಲ್ಲ ಪ್ಲೇಸಸ್ಗಳಿಗೆ ಡಿಸ್ಟೆನ್ಸ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ಆಲ್ಮೋಸ್ಟ್ ಒಂದು 30-35 ಕಿಲೋಮೀಟರ್ಸು ಈ ಒಂದು ಏರಿಯಾಗಳಿಗೆ ಆಗುತ್ತೆ. ಮೆಜೆಸ್ಟಿಕ್ಗೆ ಮ್ಯಾಕ್ಸಿಮಮ್ ಅಂದರೆ ಒಂದು 16 ಕಿಲೋಮೀಟರ್ಸ್ ಆಗ್ಬೋದು. ಬನ್ನಿ, ಇವತ್ತು ಈ ಒಂದು ಏರಿಯಾದಲ್ಲಿರೋ ಒಂದು ಚಿಕ್ಕಬಿದರಕಲ್ಲು ಏರಿಯಾದಲ್ಲಿರೋ ಒಂದು ಡ್ಯೂಪ್ಲೆಕ್ಸ್ ಮನೆನ ನಾನು ಇವತ್ತು ತೋರಿಸ್ಕೊಡ್ತೀನಿ. ಈ ಡ್ಯೂಪ್ಲೆಕ್ಸ್ ಮನೆ ಮೆಜರ್ಮೆಂಟ್ ಬಂದ್ಬಿಟ್ಟು 20/35, 20x35, 700 ಅಡಿ ಬರುತ್ತೆ. 700 ಸ್ಕ್ವೇರ್ ಫೀಟು. ಇದು ಸೈಡ್ ಫೇಸಿಂಗ್ ಬಂದ್ಬಿಟ್ಟು ನಿಮಗೆ ವೆಸ್ಟ್ ಅಂದರೆ ಪಶ್ಚಿಮ ದಿಕ್ಕಿಗೆ ಬರುತ್ತೆ. ಡೋರ್ ಫೇಸಿಂಗ್ ಬಂದ್ಬಿಟ್ಟು ನಾರ್ತ್, ನಂದಿ ಬಾಗಿಲು ಅಂತಲೂ ಕರೀತಾರೆ, ಉತ್ತರ ದಿಕ್ಕು ಅಂತಲೂ ಕರೀತಾರೆ. ಇದು ಲಿಮಿಟ್ ಬಂದ್ಬಿಟ್ಟು ನಿಮಗೆ BBMP ಲಿಮಿಟಲ್ಲಿ ಈ ಒಂದು ಏರಿಯಾ ಬರುತ್ತೆ. ವಾಟರ್ ಕನೆಕ್ಷನ್ನು ನಿಮಗೆ CMC ಜೊತೆಗೆ ಕಾವೇರಿ. ನಿಮಗೆ ಬಸ್ ಸ್ಟಾಪ್ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿ ಬಸ್ ಸ್ಟಾಪ್ ಅವೈಲೇಬಲ್ ಇರುತ್ತೆ. ಮೆಟ್ರೋ ಸ್ಟೇಷನ್ಗೆ 1 or 1.5 ಕಿಲೋಮೀಟರ್ಸು ಅಷ್ಟೇ ಇರೋದು ಮೆಟ್ರೋ ಸ್ಟೇಷನ್ಗೆ. ಸೊ ಹಂಗಿರೋದ್ರಿಂದ ನಿಮಗೆ ಟ್ರಾನ್ಸ್ಪೋರ್ಟೇಷನ್ಗೆ ಯಾವುದೇ ರೀತಿಯ ತಲೆನೋವಿಲ್ಲ. ಈಸಿಯಾಗಿ ನೀವು ಬ್ಯಾಂಗ್ಳೂರಲ್ಲಿ ಎಲ್ಲಿ ಬೇಕಾದರೂ ಜರ್ನಿ ಮಾಡ್ಬೋದು. ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಒಂದು ಸಿಂಗಲ್ BHK ಬಾಡಿಗೆ ಕೊಟ್ಟಿದ್ದಾರೆ. ಬಾಡಿಗೆಗೆ ಅಂತ ಮಾಡಿರೋದು. ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು ನಿಮಗೆ ಡ್ಯೂಪ್ಲೆಕ್ಸ್ ಅವೈಲೇಬಲ್ ಇರುತ್ತೆ. ಕಂಪ್ಲೀಟ್ ಫರ್ನಿಶ್ಡ್ ಮನೆ ಆಗಿರುತ್ತೆ ಇದು. ಈ ಒಂದು ಸಿಂಗಲ್ BHK ಇಲ್ಲಿ ನೀವು ಒಂದು 6,000 to 7,000 ರೆಂಟನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾರಾದರೂ ಸ್ವಂತಕ್ಕೆ ಇಂಡಿವಿಜುವಲ್ ಮನೆ ಬೇಕು ಅನ್ನೋರಿಗೆ ಈ ಒಂದು ಮನೆ ಸೂಟಬಲ್ ಆಗುತ್ತೆ. ಒಂದು ಮನೆನ ರೆಂಟ್ ಕೊಟ್ಕೊಂಡು ಡ್ಯೂಪ್ಲೆಕ್ಸಲ್ಲಿ ನೀವು ವಾಸ ಮಾಡ್ಬೋದು. ಓನರ್ ಕೋಟಿಂಗು ಬಂದ್ಬಿಟ್ಟು ನಿಮಗೆ 1,05,00,000 ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರುತ್ತೆ. ಮೇನ್ ಡೋರು, ಪೂಜಾ ಡೋರು ನಿಮಗೆ ಟೀಕ್ ವುಡ್ಡಲ್ಲಿ ಪ್ರೊವೈಡ್ ಮಾಡಿರ್ತಾರೆ. ಮೆಟ್ಲು ಕೆಳಗಡೆ ಗ್ಯಾಸ್ ಪ್ರಾವಿಷನ್ ಇದೆ. ಪಾರ್ಕಿಂಗಲ್ಲಿ ಆರಾಮಾಗಿ ನೀವು ಒಂದು ಕಾರ್ನ ನಿಲ್ಲಿಸ್ಕೊಬೋದು.
ನೋಡಿ ಪಾರ್ಕಿಂಗ್ ತೋರಿಸ್ತಾ ಇದ್ದೀನಿ. ಇದು ಸ್ಟೇರ್ ಕೇಸ್ ಬಂದ್ಬಿಟ್ಟು ನಿಮಗೆ 3 ಫೀಟ್ ಮೆಜರ್ಮೆಂಟು ಬರುತ್ತೆ ಸ್ಟೇರ್ ಕೇಸು. ರೈಲಿಂಗ್ಸು ಕೂಡ SS ರೈಲಿಂಗ್ಸ್ನ ಪ್ರೊವೈಡ್ ಮಾಡಿರ್ತಾರೆ. ನೋಡಿ ಈಗ ಡೂಪ್ಲೆಕ್ಸ್ಗೆ ಮನೆಗೆ ತೋರ್ಸೋಕ್ಕೆ ಬಂದಿದ್ದೀನಿ. ಫಸ್ಟ್ ಫ್ಲೋರು ಆಮೇಲೆ ಸೆಕೆಂಡ್ ಫ್ಲೋರು ಡೂಪ್ಲೆಕ್ಸ್ ಮನೆ ಆಗಿರುತ್ತೆ. ಈ ಒಂದು ಡ್ಯೂಪ್ಲೆಕ್ಸಲ್ಲಿ ನಿಮಗೆ ಟೋಟಲ್ 3 ರೂಮ್ಸ್ ಅವೈಲೇಬಲ್ ಇರುತ್ತೆ. ಸ್ಪೇಷಿಯಸ್ ಆಗಿರೋ ಹಾಲು, ಕಿಚನ್ನು, ಬಾತ್ರೂಮ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಫಸ್ಟ್ ಫ್ಲೋರಲ್ಲಿ ಹಾಲು, ಕಿಚನ್ನು, ಪೂಜಾ ರೂಮು, 1 ಬೆಡ್ರೂಮು. ನೋಡಿ ಲಿವಿಂಗ್ ಏರಿಯಾ ಹಾಲ್ನ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಸ್ಕೈ ಲೈಟ್ ಅಂದರೆ ಟೆರೇಸಿಂದ ಫುಲ್ಲು ಏನು ಡೂಪ್ಲೆಕ್ಸ್ ಮನೆಗೆ ಬೆಳಕು ಕಾಣಲಿ ಅನ್ನೋ ಉದ್ದೇಶಕ್ಕೆ ಸ್ಕೈ ಲೈಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೋಡಿ ಸ್ಪೇಷಿಯಸ್ ಆಗಿರೋ ಅಡುಗೆ ಮನೆ ಕೂಡ ಅವೈಲೇಬಲ್ ಇದೆ. ಓಪನ್ ಕಿಚನ್ ಇದು. ಜೊತೆಗೆ ಫ್ರಿಡ್ಜ್ಗೆ ಅಂತ ಪ್ರಾವಿಷನ್ಸ್ ಕೂಡ ಕೊಟ್ಟಿದ್ದಾರೆ. ಪೂಜಾ ರೂಮ್ನ ನೀವು ಗಮನಿಸ್ಬೋದು. ಫಾಲ್ ಸೀಲಿಂಗು POP ಕೂಡ ಅವೈಲೇಬಲ್ ಇರುತ್ತೆ. ನೋಡಿ ಫಸ್ಟ್ ಫ್ಲೋರಲ್ಲಿ 1 ಬೆಡ್ರೂಮು, ಜೊತೆಗೆ ಸೆಕೆಂಡ್ ಫ್ಲೋರಲ್ಲಿ 2 ಬೆಡ್ರೂಮು ಅವೈಲೇಬಲ್ ಇರುತ್ತೆ. ಈ ಒಂದು ಡೂಪ್ಲೆಕ್ಸ್ ಪ್ರಾಪರ್ಟಿ ಅಲ್ಲದೆ ಇನ್ನು ಯಾವುದೇ ಬೇರೆ ಏರಿಯಾದಲ್ಲಿ ಅಂದರೆ ಈ ಕಡೆ ದೊಡ್ಡಬಿದರಕಲ್ಲು, ಅಂದ್ರಳ್ಳಿ, ಸುಂಕದಕಟ್ಟೆ, ಹೆಗ್ನಹಳ್ಳಿ, ನಾಗರಬಾವಿ ಈ ಒಂದು ಏರಿಯಾಗಳಲ್ಲೂ ಕೂಡ ನಿಮಗೆ ಡೂಪ್ಲೆಕ್ಸ್ ಮನೆಗಳು ಅವೈಲೇಬಲ್ ಇರ್ತವೆ. 20-40 ಮೆಜರ್ಮೆಂಟ್ ಅಂದರೆ ನಿಮಗೆ 1 ಇಂದ 1.15 1.30ವರೆಗೂ 20-40 ಮೆಜರ್ಮೆಂಟಲ್ಲಿ ಡೂಪ್ಲೆಕ್ಸ್ ಮನೆಗಳು ಅವೈಲೇಬಲ್ ಇರ್ತವೆ. 30-40 ಮೆಜರ್ಮೆಂಟಲ್ಲಾದರೆ ನಿಮಗೆ ಮಿನಿಮಮ್ ಒಂದು 2 CR ಮೇಲೆ ಸಿಗ್ಬೋದು. ಯಾರಾದರೂ ಆ ಥರ ಮೆಜರ್ಮೆಂಟಲ್ಲೂ ನೋಡ್ತಾ ಇದ್ರೂ ಕೂಡ ಮನೆಗಳು ಅವೈಲೇಬಲ್ ಇದ್ದಾವೆ. ಓಲ್ಡ್ ಮನೆಗಳು ಇದ್ದಾವೆ, ನ್ಯೂ ಮನೆಗಳು ಇದ್ದಾವೆ. ನೋಡಿ ಈಗ ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆಗಿದ್ದೀನಿ. ಇಲ್ಲಿ 2 ಬೆಡ್ರೂಮು ಅವೈಲೇಬಲ್ ಇರೋದು. ಅದರಲ್ಲಿ 1 ಬೆಡ್ರೂಮ್ನಲ್ಲಿ ನಿಮಗೆ ಕಾಟ್ ಜೊತೆಗೆ ವಾರ್ಡ್ರೋಬ್ಸ್ ಅವೈಲೇಬಲ್ ಇರುತ್ತೆ. ಜೊತೆಗೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ.
ಈ ಒಂದು ಪ್ರಾಪರ್ಟಿ ತೊಗೊಳ್ಬೇಕು ಅಂದರೆ ಯಾರಾದರೂ ನಿಮಗೆ ಲೋನ್ ಅಗತ್ಯ ಇತ್ತು ಅಂದರೆ ನಾವು ಲೋನ್ ಕೂಡ ಪ್ರೊವೈಡ್ ಮಾಡಿಕೊಡ್ತೀನಿ. ಈ ಒಂದು ಪ್ರಾಪರ್ಟಿ ಮೇಲೆ ನಿಮಗೆ ಅಪ್ ಟು 70ಇಂದ 80% ಲೋನು ಪ್ರಾಪರ್ಟಿ ವ್ಯಾಲ್ಯೂ ಮೇಲೆ ಆಗುತ್ತೆ. ನಿಮ್ಮ ಹತ್ರ ಒಂದು ಆಲ್ಮೋಸ್ಟ್ ಒಂದು 30 to 40 lakhs ಕ್ಯಾಶ್ ಅವೈಲೇಬಲ್ ಇತ್ತು ಅಂದರೆ ಇನ್ನು ಉಳಿದಿದ್ದನ್ನ ನಾವು ಲೋನ್ ಮಾಡಿಕೊಡ್ಬೋದು. ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿತ್ತು ಅಂದರೆ 70 to 80% ಲೋನು ಅವೈಲೇಬಲ್ ಇರುತ್ತೆ. ಅದು ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಈ HDFC ಬ್ಯಾಂಕು, ICICI ಬ್ಯಾಂಕು, ಆಕ್ಸಿಸ್ ಬ್ಯಾಂಕು, LIC, ಕ್ಯಾನ್ಫಿನ್, ಶ್ರೀರಾಮ್ ಫೈನಾನ್ಸು, ಆದಿತ್ಯ ಬಿರ್ಲಾ ಫೈನಾನ್ಸು, ಈ ಎಲ್ಲ ಬ್ಯಾಂಕ್ಗಳಲ್ಲಿ ಈ ಒಂದು ಪ್ರಾಪರ್ಟಿ ಮೇಲೆ ಲೋನು ಪ್ರೊವೈಡ್ ಮಾಡ್ತಾರೆ. ರೇಟ್ ಆಫ್ ಇಂಟ್ರೆಸ್ಟ್ ಬಂದ್ಬಿಟ್ಟು ನಿಮಗೆ 8.5ಇಂದ 10% ರೇಟ್ ಆಫ್ ಇಂಟ್ರೆಸ್ಟ್ ಆಗುತ್ತೆ. ನೀವು ಸ್ಯಾಲ್ರಿಡ್ ಪರ್ಸನ್ ಆದರೆ 8.5ಇಂದ 9 ರೇಟ್ ಆಫ್ ಇಂಟ್ರೆಸ್ಟ್ವರೆಗೂ ಲೋನು ಸಿಗುತ್ತೆ. ನೀವು ಬಿಸ್ನೆಸ್ ಮ್ಯಾನ್ ಆದರೆ ಟ್ರಾನ್ಸಾಕ್ಷನ್ ತುಂಬ ಚೆನ್ನಾಗಿತ್ತು ಅಂದರೆ ಆಲ್ಮೋಸ್ಟ್ ಒಂದು 9ಇಂದ 10% ರೇಟ್ ಆಫ್ ಇಂಟ್ರೆಸ್ಟ್ ಆಗುತ್ತೆ. ನೋಡಿ, ಸೆಕೆಂಡ್ ಫ್ಲೋರಲ್ಲಿ 2 ರೂಮಲ್ಲೂ ನಿಮಗೆ ಅಟ್ಯಾಚ್ ಬಾತ್ರೂಮ್ನ ಕಾಣ್ಬೋದು. ಫಸ್ಟ್ ಫ್ಲೋರಲ್ಲಿ ಒಂದು ಕಾಮನ್ ಬಾತ್ರೂಮ್ ಅವೈಲೇಬಲ್ ಇತ್ತು. ಇಲ್ಲಿ ಸೆಕೆಂಡ್ ಫ್ಲೋರಲ್ಲಿ 2 ರೂಮಲ್ಲೂ ಅಟ್ಯಾಚ್ ಬಾತ್ರೂಮು ಅವೈಲೇಬಲ್ ಇದೆ. ಕಂಪ್ಲೀಟಾಗಿ ರೈಲಿಂಗ್ಸ್ SS ರೈಲಿಂಗ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಈ ವಿಡಿಯೋ ನೋಡ್ತಾ ಇರೋದು ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇರೋದು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಐಕನ್ನ ಕ್ಲಿಕ್ ಮಾಡಿ. ನೀವು ಬೆಲ್ ಬಟನ್ ಐಕನ್ನ ಕ್ಲಿಕ್ ಮಾಡಿದರೆ ನಿಮಗೆ ಸದಾಕಾಲ ನಮ್ಮ ಚಾನಲ್ದಲ್ಲಿ ಏನೇ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಸೀರಿಯಸ್ ಆಗಿ ಪ್ರಾಪರ್ಟಿನ ಬೈ ಮಾಡೋಕ್ಕೆ ನೋಡ್ತಾ ಇದ್ದರೆ 100% ಆಗಿ ನಿಮ್ಮ ಪ್ರಾಪರ್ಟಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರೋ, ನಿಮ್ಮ ಏನು ಯಾವ ರೇಂಜಲ್ಲಿ ನೋಡ್ತಾ ಇದ್ರೋ ಆ ಥರ ರೇಂಜಲ್ಲಿ ನೀವು ಫೋನ್ ಮಾಡಿ ಕೇಳ್ಕೊಂಡ್ರೆ ನಾವು ಹುಡ್ಕೋ ಪ್ರಯತ್ನನ ಮಾಡಿಕೊಡ್ತೀನಿ. ನೋಡಿ, ಈಗ ಟೆರೇಸಿಗೆ ಬಂದಿದ್ದೀನಿ. ನೋಡಿ, ಇದು ಸ್ಕೈಲೈಟು. ನಿಮಗೆ ಟೆರೇಸಿಂದ ಅಪ್ ಟು ಏನು ಡೂಪ್ಲೆಕ್ಸ್ ಮನೆ ಇದೆಯೋ ಆ ಡೂಪ್ಲೆಕ್ಸ್ ಮನೆಗೆ ನೀಟಾಗಿ ಬೆಳಕು ಕಾಣುತ್ತೆ. ನೋಡಿ, ಈಗ ಪ್ರೆಸ್ಟೀಜ್ ಜಿಂದಾಲ್ ಅಪಾರ್ಟ್ಮೆಂಟ್ ತೋರಿಸ್ತಾ ಇದ್ದೀನಿ. ಜಸ್ಟ್ 1.5 ಕಿಲೋಮೀಟರ್ಸ್ ಇಲ್ಲಿಂದ ಮೆಟ್ರೋ ಸ್ಟೇಷನ್ಗೆ. ಅಲ್ಲೇ ಮೆಟ್ರೋ ಸ್ಟೇಷನ್ ಬರೋದು. ನೀವು ಯಾರಾದರೂ ಸೈಟ್ ನೋಡ್ತಾ ಇದ್ದರೆ, ಮನೆ ನೋಡ್ತಾ ಇದ್ದರೆ, ಯೂಸ್ಡ್ ಕಾರ್ಸ್ಗಳು
ಏನಾದರೂ ತೊಗೋಬೇಕು ಅಂತ ನೋಡ್ತಾ ಇದ್ದೀನಿ, ಆಮೇಲೆ ಲೋನ್ ಬೇಕು ಅಂದರೂ ಕೂಡ ಈ ಎಲ್ಲ ಮಾಹಿತಿಗಳನ್ನ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಏನೇ ಬೇಕು ಅಂದರೂ ನನಗೆ ಕಾಲ್ ಮಾಡಿ, ಕಮೆಂಟ್ ಮಾಡಿ, ವಾಟ್ಸಪ್ ಮಾಡಿ. ಜೊತೆಗೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಪ್ರಾಪರ್ಟಿ ತೊಗೊಬೇಕು ಅಂತ ಇದ್ದರೆ ಅವ್ರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ.